ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ದಿನ ಸರ್ಕಾರಿ ನೌಕರರಿಗೆ ಒಂದು ಅತ್ಯಂತ ಉಪಯುಕ್ತವಾದ ಕರ್ನಾಟಕ ಹೈಕೋರ್ಟ್ನ ಜಡ್ಜ್ಮೆಂಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನು ಲಾಂಗ್ ಆಬ್ಸೆಂಟ್ ಇರೋಂಥ ಸರ್ಕಾರಿ ನೌಕರರನ್ನು ರೀಜಾಯಿನ್ ಅಂದರೆ ಮರು ನೇಮಕ ಮಾಡ್ಕೊಳ್ಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ. ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಯಾವುದೋ ಒಂದು ಸಮಸ್ಯೆಯಿಂದಾಗಿ ರಜೆ ಸಿಗದೇ ಲಾಂಗ್ ಆಬ್ಸೆಂಟ್ ಆಗಿರ್ತಾರೆ. ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಆಬ್ಸೆಂಟ್ ಆಗದೇ ಬೇರೆ ದಾರಿ ಇರೋದಿಲ್ಲ. ಮೇಲಾಧಿಕಾರಿಗಳು ರಜೆ ಕೇಳಿದ್ರೆ ರಜೆ ಕೊಟ್ಟಿರಲ್ಲ. ಇಂಥ ಸಮಯದಲ್ಲಿ ಆಬ್ಸೆಂಟ್ ಆಗಿರ್ತಾರೆ. ಇಂಥ ಲಾಂಗ್ ಆಬ್ಸೆಂಟ್ ಆದಂಥ ಸರ್ಕಾರಿ ನೌಕರರನ್ನು ಮರು ನೇಮಕ ಮಾಡೋಕ್ಕೆ ಕರ್ನಾಟಕ ಹೈಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಹೇಳೋದಾದರೆ, ಕರ್ನಾಟಕ ಹೈಕೋರ್ಟು ಅನುಮತಿ ಇಲ್ಲದೆ ದೀರ್ಘ ರಜೆಯಲ್ಲಿದ್ದ ಉದ್ಯೋಗಿಯನ್ನು ಮರು ನೇಮಕ ಮಾಡಬೇಕು ಅಂತ ಹೇಳಿ ಆದೇಶಕ್ಕೆ ಕರ್ನಾಟಕ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಲಾಖಾ ಅಧಿಕಾರಿಗಳ ಅನುಮತಿ ಇಲ್ಲದೆ ದೀರ್ಘಾವಧಿಯಲ್ಲಿ ರಜೆ ಮೇಲಿದ್ದಂಥ ಉದ್ಯೋಗಿಯನ್ನು ಅಂದರೆ ಆಬ್ಸೆಂಟ್ ಆದಂಥ ಎಂಪ್ಲಾಯಿಯನ್ನು ಮರು ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ KPTCLಗೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠ ಈ ಆದೇಶವನ್ನು ನೀಡಿದೆ. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಪ್ರಸನ್ನ B ವರಳೆ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಕೃಷ್ಣ S ದೀಕ್ಷಿತ್ ರವರಿದ್ದಂಥ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪು ನೀಡಿದೆ. ತಾನು ಇನ್ನು ಮುಂದೆ ಕರ್ತವ್ಯಕ್ಕೆ ಗೈರು ಹಾಜರಾಗುವುದಿಲ್ಲ ಅಂತ ಸರ್ಕಾರಿ ನೌಕರ ಮುಚ್ಚಳಿಕೆ ಬರೆದುಕೊಟ್ಟ ಹೊರತಾಗಿಯೂ ಕೂಡ ನೌಕರ ಕಿರಣನನ್ನು ಅನಧಿಕೃತ ಗೈರು ಹಾಜರಿ ಹಿನ್ನೆಲೆಯಲ್ಲಿ ಆತನನ್ನು 2014 ಜನವರಿ 3ರಂದು ಸೇವೆಯಿಂದ ವಜಾ ಮಾಡಲಾಗಿರುತ್ತೆ. KPTCL ಈ ವಜಾ ಆದೇಶದ ವಿರುದ್ಧ ಏನು ಎಂಪ್ಲಾಯ್ ಕಿರಣ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಏಕಸದಸ್ಯ ಪೀಠ KPTCL ಮಾಡಿರುವಂಥ ಡಿಸ್ಮಿಸ್ ಆದೇಶವನ್ನು ರದ್ದುಪಡಿಸಿ ನೌಕರ ಕಿರಣನನ್ನು ಮರು ನೇಮಕ ಮಾಡಿಕೊಳ್ಳುವಂತೆ ನಿರ್ದೇಶನ ನೀಡಿತ್ತು. ಈ ಆದೇಶವನ್ನು KPTCL ಮೇಲ್ಮನವಿ ಮೂಲಕ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಸಿತ್ತು. ಈ ಅರ್ಜಿ ವಿಚಾರಣೆ ವೇಳೆಯಲ್ಲಿ ಹೈಕೋರ್ಟ್ ಒಂದು ಅಮೂಲ್ಯವಾದ ಮಾತನ್ನು ಹೇಳಿದೆ. ಉದ್ಯೋಗ ಬದುಕಿನ ಅಮೂಲ್ಯ. ಯಾರೂ ಕೂಡ ಉದ್ಯೋಗವನ್ನು ಬೇಕಂತ ಬಿಡಲಾರರು. KPTCL ಸರ್ಕಾರಿ ಸಂಸ್ಥೆಯಾಗಿದ್ದು ಅದು ನ್ಯಾಯಯುತವಾಗಿ ವರ್ತಿಸಬೇಕು ಎಂದಿರುವ ನ್ಯಾಯಪೀಠ ಏಕಸದಸ್ಯ ಪೀಠ ನೀಡಿದ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡುವುದು ಸೂಕ್ತ ಅಲ್ಲ ಅಂತ ಹೇಳಿ ತನ್ನ ಆದೇಶವನ್ನು ನೀಡಿದೆ. ಪ್ರತಿವಾದಿ ಕಿರಣ್ ದುರುದ್ದೇಶಪೂರ್ವಕವಾಗಿ ದೀರ್ಘಾವಧಿ ರಜೆ ಹಾಕಿಲ್ಲ, ಆಬ್ಸೆಂಟ್ ಆಗಿಲ್ಲ ಮತ್ತು ಆ ಆಬ್ಸೆಂಟ್ ಕಾರಣಕ್ಕೆ ಸೂಕ್ತವಾದ ಕಾರಣವನ್ನು ನೀಡಿದ್ದಾರೆ. ಹಾಗಾಗಿ ಅವರಿಗೆ ಸೇವೆಯಲ್ಲಿ ಮರು ನೇಮಕ ಮಾಡುವ ಆದೇಶ ಸರಿಯಾಗಿದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ. 2008ರಲ್ಲಿ ಕಿರಣ್ ಅವರು ಸ್ಟೇಷನ್ ಅಟೆಂಡರ್ ಆಗಿ KPTCLನಲ್ಲಿ ವರ್ಕಿಗೆ ಸೇರ್ತಾರೆ. 2011ರ ಬಳಿಕ ಅನುಮತಿ ಪಡೆಯದೆ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ, ಗೈರು ಹಾಜರಾಗಿರ್ತಾರೆ. ಸುಮಾರು 632 ದಿನಗಳ ಕಾಲ ಅನಧಿಕೃತ ಗೈರು ಹಾಜರಾಗಿರ್ತಾರೆ. 2012 ಆಗಸ್ಟ್ 24ರಂದು ಅವರನ್ನು ಮುಚ್ಚಳಿಕೆ ಬರ್ಕೊಟ್ಟು ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ತಾವು ಇನ್ನು ಮುಂದೆ ಗೈರು ಹಾಜರಾಗುವುದಿಲ್ಲ ಎಂಬ ಭರವಸೆ ನೀಡಿದ ಬಳಿಕವೂ ಕೂಡ ಅನಧಿಕೃತವಾಗಿ ಗೈರು ಹಾಜರಾಗಿದ್ದನ್ನು ಮುಂದುವರಿಸಿ 2014ರಲ್ಲಿ ಜನವರಿ 3ರಂದು ಕಿರಣನನ್ನು ಸೇವೆಯಿಂದ ಡಿಸ್ಮಿಸ್ ಮಾಡಿ ಆದೇಶವನ್ನು ಹೊರಡಿಸಿರ್ತಾರೆ. ಈ ಆದೇಶವನ್ನು ಪ್ರಶ್ನಿಸಿ ಬಾಧಿತ ವ್ಯಕ್ತಿ ಕಿರಣ್ ಕಾರ್ಮಿಕ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ತಾವು ಉದ್ದೇಶಪೂರ್ವಕವಾಗಿ ಕರ್ತವ್ಯಕ್ಕೆ ಗೈರು ಹಾಜರು ಹಾಕಿಲ್ಲ, ತಾವು ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದು ನಿರಂತರ ಚಿಕಿತ್ಸೆಯಲ್ಲಿ ಇದ್ದೆ, ಹಲವು ಬಾರಿ ಮನೆ ಬಿಟ್ಟು ಹೋಗಿದ್ದೇನೆ, ಮನೆಯವರು ಹುಡುಕಕ್ಕೆ ಇದಾಗಿದೆ ಅಂತ ಹೇಳಿ ತೊಂದರೆ ಆಗಿದೆ ಅಂತ ವಾದಿಸಿ ಕಿರಣ್
ವೈದ್ಯಕೀಯ ಚಿಕಿತ್ಸೆ ಪಡೆದಿರುವ ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರ್ತಾರೆ. ಇದನ್ನು ಪುರಸ್ಕರಿಸಿದಂಥ ಕಾರ್ಮಿಕ ನ್ಯಾಯಾಲಯ 2019 ಮಾರ್ಚ್ 20ರಂದು KPTCL ಆದೇಶವನ್ನು ರದ್ದುಪಡಿಸಿ ಕೆಲಸಕ್ಕೆ ಸೇರಿಸಬೇಕು ಅಂತ ಹೇಳಿ ಮರು ನೇಮಕ ಮಾಡಿಕೊಳ್ಬೇಕು ಅಂತ ಆದೇಶ ಮಾಡಿತ್ತು. ಈ ಆದೇಶವನ್ನು ಪ್ರಶ್ನಿಸಿ KPTCL ಹೈಕೋರ್ಟನ್ನು ಮೊರೆ ಹೋಗಿತ್ತು. ಹೈಕೋರ್ಟು ಈ ಐತಿಹಾಸಿಕವಾದ ಒಂದು ತೀರ್ಪನ್ನು ನೀಡಿದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ KPTCL ವಿರುದ್ಧ ಕಿರಣ್ ಕರ್ನಾಟಕ ಹೈಕೋರ್ಟ್ WA 217/2020 ದಿನಾಂಕ 30/10/2023 ಈ ಪ್ರಕರಣದಲ್ಲಿ ಉದ್ಯೋಗಿಯನ್ನು ಮರು ನೇಮಕ ಮಾಡ್ಕೊಬೇಕು, ದೀರ್ಘಾವಧಿ ಆಬ್ಸೆಂಟ್ ಆಗಿದ್ದಂಥ ಉದ್ಯೋಗಿಯನ್ನು ಮರು ನೇಮಕ ಮಾಡ್ಕೊಳ್ಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸ್ನೇಹಿತರೆ, ಈ ತೀರ್ಪು ಅನಧಿಕೃತ ಗೈರು ಹಾಜರಾದ ನೌಕರರಿಗೆ ತುಂಬ ಉಪಯುಕ್ತವಾದ ಮಾಹಿತಿ. ವಿನಾಕಾರಣ ಗೈರು ಹಾಜರಾಗಕ್ಕೆ ಹೋಗಬೇಡಿ. ಕೆಲಸ ಸಿಗೋದೇ ಕಷ್ಟ. ಕೆಲಸ ಸಿಕ್ಕ ನಂತರ ಈ ರೀತಿ ಆದಾಗ ತುಂಬ ಹಣ ಖರ್ಚಾಗತ್ತೆ, ಸಮಯ ಅವಕಾಶ ಆಗುತ್ತೆ, ಮಾನಸಿಕ ಹಿಂಸೆ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.